ಡಿಯರ್ ಫ್ರೆಂಡ್ಸ್, ಫಿಸಿಕ್ಸ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಬೇಸಿಕ್ಕಾಗಿ ಏನೇನು ಕಲಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇವಾಗ ನಾವು. ಸೊ ವೆರಿ ಫಸ್ಟ್ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮಗೆ ಈಸಿ ಆಗಬೇಕು ಅಂತಂದರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಯಾವ್ಯಾವ ಎಕ್ಸ್ಪ್ರೆಷನ್ಸ್ಗಳು ಬಂದಿದೆ, ನಥಿಂಗ್ ಬಟ್ ಫಾರ್ಮುಲಾಸ್. ಸೊ ಯಾವ್ಯಾವ ಎಕ್ಸ್ಪ್ರೆಷನ್ಸ್ ಇದೆ, ಯಾವ್ಯಾವ ಫಾರ್ಮುಲಾಸ್ಗಳಿದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಫಾರ್ಮುಲಾಸ್ಗಳ್ನು ಸ್ಪೆಷಲಾಗಿ ಕೊಟ್ಟಿರ್ತಾರೆ, ಸ್ಪೆಷಲಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಅವನ್ನೆಲ್ಲನೂ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಎಕ್ಸ್ಪ್ರೆಷನ್ಸ್ಗಳು ಏನೇನಿದೆ ಅನ್ನೋದು ಪ್ರತಿಯೊಂದು ಚಾಪ್ಟರ್ನಲ್ಲಿ ಯಾವ್ಯಾವ ಎಕ್ಸ್ಪ್ರೆಷನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅವುಗಳು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಎಲೆಕ್ಟ್ರಿಸಿಟಿ ಚಾಪ್ಟರ್, ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ, ಹೌದಾ? ಸೊ ಇದನ್ನೇ ಬೇರೆ ಬೇರೆ ವೆರೈಟಿಯಲ್ಲಿ ಬರ್ಕೋಬೋದು. ಸೊ ಆರ್ ಈಸ್ ಈಕ್ವಲ್ಸ್ ಟು ವಿ ಬೈ ಐ ಆಗುತ್ತೆ, ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಆಗುತ್ತೆ. ಇವೆಲ್ಲ ಬರ್ಕೊಂಡಿರಬೇಕು. ಆಮೇಲೆ ಯಾವ್ಯಾವ ಆಲ್ಫಾಬೆಟ್ಸ್ಗಳು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿ ಅಂದರೆ ಇಲ್ಲಿ ವೋಲ್ಟೇಜು, ಐ ಅಂದರೆ ಕರೆಂಟು, ಆರ್ ಅಂದರೆ ರೆಸಿಸ್ಟಿವಿಟಿ. ಸೊ ಈ ಥರ ಒಂದೊಂದು ಫಾರ್ಮುಲಾಸ್ ಬರ್ಕೊಂಡು ಆ ಫಾರ್ಮುಲಾ ನೆಕ್ಸ್ಟಲ್ಲಿ ಪಕ್ಕದಲ್ಲಿ ಅದು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ, ಯಾವ್ಯಾವ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಎಲ್ಲ ಎಕ್ಸ್ಪ್ರೆಷನ್ಸು ಮ್ಯಾಕ್ಸಿಮಮ್ ಅಂತಂದರೆ 8th 9th 10th ಫಿಸಿಕ್ಸ್ ಪಾಠಗಳು ಎಷ್ಟು ಬರಬಹುದು? ಮೇ ಬಿ 3 to 4, ಮ್ಯಾಕ್ಸಿಮಮ್ 4 or 5 ಚಾಪ್ಟರ್ಸ್ ಇರಬಹುದು ಅಷ್ಟೇ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೊಡುವಂಥ ಚಾಪ್ಟರ್ಸ್ಗಳು ಯಾವ್ದ್ಯಾವುದು ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಅಲ್ಲಿ ಯಾವ್ಯಾವ ಫಾರ್ಮುಲಾಸ್ಗಳು ಬರುತ್ತೆ, ಹೆಚ್ಚು ಅಂದರೆ ಒಂದು ಚಾಪ್ಟ್ರಿಂದ 4 ಫಾರ್ಮುಲಾಸ್ಗಳು ಬರ್ಬೋದು, ಅದಕ್ಕಿಂತ ಜಾಸ್ತಿ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ನಿಮಗೆ ಎಕ್ಸ್ಪ್ರೆಷನ್ಸ್ಗಳು ಏನೇನು ಬರುತ್ತೆ ಒಂದು ಚಾಪ್ಟ್ರಿಂದ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಅದಾದ ಮೇಲೆ ನೆಕ್ಸ್ಟ್ ನಿಮಗೇನು ಗೊತ್ತಿರಬೇಕು ಅಂತಂದರೆ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು, ತುಂಬ ಮುಖ್ಯ. ಕಾನ್ಸೆಪ್ಟ್ಸ್ಗಳಂದರೆ ಏನು, ಯಾವ್ಯಾವ ಕಾನ್ಸೆಪ್ಟ್ಗಳು ಯೂಸ್ ಆಗುತ್ತೆ, ಯಾವ್ಯಾವ ಲಾಸ್ಗಳು ಬರುತ್ತೆ, ಓಮ್ಸ್ ಲಾ ಇದೆ, ನ್ಯೂಟನ್ಸ್ ಲಾ ಇದೆ. ಸೊ ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಚಾಪ್ಟರ್ನಲ್ಲಿ ಏನು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟು ಫಾರ್ಮುಲಾದಲ್ಲಿ ಅಥವಾ ಆ ಕಾನ್ಸೆಪ್ಟು ಅಪ್ಲೈ ಆಗುತ್ತಾ ಕ್ವಶನಲ್ಲಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಒನ್ ಏನು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಎ ಕ್ವೆಶ್ಚನ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಸಿಕ್ಸ್ ಕ್ವಶನನ್ನು ಒಂದು ಬಿಟ್ಟು 2 ಸರ್ತಿ 3 ಸರ್ತಿ ನಿಧಾನವಾಗಿ ಕ್ಲಿಯರಾಗಿ ಓದಿದಾಗ ನಿಮಗೆ ಅರ್ಥ ಆಗುತ್ತೆ ಕ್ವಶನಲ್ಲಿ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಕೇಳಿದ್ದಾರೆ, ವಾಟ್ ದೇ ಹ್ಯಾವ್ ಆಸ್ಕ್ಡ್. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ಒನ್ಸ್ ಅಗೇನ್ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿತ್ತು ಅಂತಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ. ಯೂಶ್ವಲಿ ಫಿಸಿಕ್ಸ್ ಚಾಪ್ಟ್ರು ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕು ಅಂದರೆ ಬೋರ್ ಅನಿಸುತ್ತೆ, ಹೌದಾ? ಸೊ ಹಂಗೆ ಅನ್ನಿಸ್ಬಾರ್ದು. ಇದು ಇಂಟ್ರೆಸ್ಟಿಂಗಾಗಿ ನಾವು ಓದಬೇಕು ಅಂತಂದರೆ ನೀವು ಈ ಮೆಥಡ್ ಫಾಲೋ ಮಾಡೋದು ಬೆಸ್ಟು. ಏನು ಅಂದರೆ ಫಸ್ಟು ಎಕ್ಸ್ಪ್ರೆಷನ್ಸ್ ಏನೇನು ಬರುತ್ತೆ ಅಂತ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಆ ಎಕ್ಸ್ಪ್ರೆಷನ್ನಲ್ಲಿ ವ್ಯಾಲ್ಯೂಸ್ಗಳೇನೇನು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ನಿಮ್ಗೆ ಹೇಳಿದೆ ವಿ ಈಸ್ ಈಕ್ವಲ್ಸ್ ಟು ಐ ಆರ್. ಸೊ ಅಲ್ಲಿ ವಿ ಅಂದರೆ ಏನು, ವಿ ಈಸ್ ಈಕ್ವಲ್ಸ್ ಟು ವೋಲ್ಟೇಜ್. ಸೊ ವೋಲ್ಟೇಜ್ ಅಂದರೆ ಏನು ಅಂತ ನೀವು ಮತ್ತೆ ನೆಕ್ಸ್ಟ್ ಆ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂದರೆ ಅದ್ರ ಮೇಲ್ಗಡೆ ಪ್ಯಾರಾಗ್ರಾಫಲ್ಲೋ ಅಥವಾ ಅದ್ರ ಹಿಂದಿನ ಪ್ಯಾರಾಗ್ರಾಫಲ್ಲೋ ವೋಲ್ಟೇಜ್ ಅಂದರೆ ಏನು ಅಂತ ಇರುತ್ತೆ, ಹೌದಾ? ನೆಕ್ಸ್ಟು ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅನ್ನೋ ರಿಲೇಷನ್ಶಿಪ್ ಯಾವ ಥರ ಬಂತು, ಯಾವ ಥರ ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಓಮ್ಸ್ ಲಾ ಅಂತ ಬಂತು. ಸೊ ಓಮ್ಸ್ ಲಾ ಏನು ಹೇಳುತ್ತೆ, ಆವಾಗ ನೀವು ಓಮ್ಸ್ ಲಾ ಸ್ಟೇಟ್ಮೆಂಟ್ ಓದ್ತೀರಾ. ಸೊ ಈ ಥರ ಎಕ್ಸ್ಪ್ರೆಷನ್ಸ್ಗಳನ್ನು ಬರ್ಕೊಂಡು ಟ್ರೈ ಮಾಡಿಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಸೊ ರಿಲೇಟೆಡ್ ಕಾನ್ಸೆಪ್ಟ್ ಓದಿದಾಗ ನಿಮಗೆ ಟೆಕ್ಸ್ಟ್ ಬುಕ್ ಓದೋಕ್ಕೆ ಬೋರ್ ಕೂಡ ಅನಿಸೋದಿಲ್ಲ. ಏನಿರಬಹುದು ಅದಕ್ಕೆ, ಆ ಒಂದು ರಿಲೇಷನ್ಶಿಪ್ ಏನಿದೆ, ಯಾಕೆ ಆ ಎಕ್ಸ್ಪ್ರೆಷನ್ ಬಂತು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅಲ್ಲಿಗೆ ನೀವು ಲೆಸನ್ ಓದಿದಂಗೂ ಆಗುತ್ತೆ. ನಿಮಗೆ ಏನು ಇಂಪಾರ್ಟೆಂಟ್, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಏನು ಇಂಪಾರ್ಟೆಂಟ್ ಇದೆಯೋ ಆ ವ್ಯಾಲ್ಯೂಸ್ಗಳು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ದೀಸ್ 2 steps ಆರ್ ವೆರಿ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟಲ್ಲಿ ನೀವು ಏನು ಸಾಲ್ವ್ ಮಾಡೋದಕ್ಕೂ ನಿಮಗೆ ಕ್ಲಾರಿಟಿ ಬರೋದಿಲ್ಲ. ಸೊ ಫಾರ್ ದ್ಯಾಟ್ ಸೇಕ್ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್. ಸೊ ಕ್ವಶನನ್ನು 2-3 ಸರ್ತಿ ಓದಿ ಕ್ವಶನಲ್ಲಿ ಏನನ್ನು ಗಿವನ್ ಕೊಟ್ಟಿದ್ದಾರೆ, ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ ಅನ್ನೋದನ್ನು ವಿಜುವಲೈಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ವಿಜುವಲೈಸಿಂಗ್ ಯಾರಲ್ಲಿ ಚೆನ್ನಾಗಿರುತ್ತೋ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಈಸಿಯಾಗಿ ಮಾಡ್ತಾರೆ. ಸೊ ಏನೇ ಕ್ವಶನ್ ಕೊಡಲಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ವಿಜುವಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ಸಾಲ್ವ್ ಮಾಡೋಕ್ಕೆ ನಮಗೆ ಏನು ದಾರಿ ಇದೆ ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಏನು ಅಂದರೆ ವೆರಿ ವೆರಿ ಇಂಪಾರ್ಟೆಂಟು SI ಯೂನಿಟ್ಸ್ಗಳ ಬಗ್ಗೆ ಗೊತ್ತಿರೋದು.
SI ಯೂನಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಯಾವುದರಲ್ಲಿ ಮೆಷರ್ ಮಾಡ್ತಾರೆ, ಇಲ್ಲಿ ಎಲ್ಲವೂ ಕೂಡ ಒಂದೇ ಮೆಷರ್ಮೆಂಟ್ ಇರೋದಿಲ್ಲ. ಫಿಸಿಕಲ್ ಕ್ವಾಂಟಿಟೀಸ್ಗಳು ಹೆಂಗೆ ಡಿಫ್ರೆಂಟ್ ಆಗುತ್ತೋ ಅವುಗಳನ್ನ ಮೆಷರ್ ಮಾಡೋ ಮೆಥಡ್ ಕೂಡ ಡಿಫ್ರೆಂಟ್ ಆಗುತ್ತೆ. ಸೊ ನಾವು ಯಾವುದೇ ಒಂದು ಆಬ್ಜೆಕ್ಟ್ನ ಮಾಸನ್ನು ಮೆಷರ್ ಮಾಡ್ತೀವಿ kgಯಲ್ಲಿ ಅಥವಾ ಗ್ರಾಮ್ಸಲ್ಲಿ, ಬಟ್ ಅದೇ ಪ್ರೆಷರನ್ನು ನಾವು kgಯಲ್ಲಿ ಗ್ರಾಮ್ಸಲ್ಲಿ ಮೆಷರ್ ಮಾಡೋಕ್ಕಾಗೋದಿಲ್ಲ. ಹೌದಾ? ಅದನ್ನು ಮೆಷರ್ ಮಾಡಲಿಕ್ಕೆ ಅದರದ್ದೇ ಆದಂಥ ಬೇರೆ SI ಯೂನಿಟ್ ಇದೆ. ಹೌದಾ? ಈ ಥರ ಯಾವುದೇ ಎರಡು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ನಾವು ಸೇಮ್ ಮೆಷರ್ಮೆಂಟಲ್ಲಿ ತೊಗೊಳಕ್ಕಾಗೋದಿಲ್ಲ. ಸೊ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರುವಂಥ SI ಯೂನಿಟ್ಸ್ಗಳಿದೆ. ಆ SI ಯೂನಿಟ್ಸ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳೋದು, ಮೆಮೊರೈಸ್ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬ ಮುಖ್ಯ. ಸೊ ನೀವು ಎಕ್ಸ್ಪ್ರೆಷನ್ಸ್ ಕಲಿತಾಗ ಹೆಂಗೆ V = I = M = ಎಲ್ಲ ಬರ್ಕೋತಿರಲ್ವ, ಇನ್ ದ ಸೇಮ್ ವೇ ಅದ್ರ ಪಕ್ಕದಲ್ಲಿ ನೆಕ್ಸ್ಟಲ್ಲೇ ಅದರ SI ಯೂನಿಟ್ ಏನು ಅನ್ನೋದು ಕೂಡ ಬರ್ಕೊಂಡಿರಬೇಕು. ಸೊ SI ಯೂನಿಟ್ಗಳ ಬಗ್ಗೆ ನಿಮಗೆ ಗೊತ್ತಿತ್ತು ಅಂತಂದರೆ ಯೂನಿಟ್ಸ್ಗಳನ್ನು ಯಾವುದರಲ್ಲಿ ಮೆಷರ್ಮೆಂಟ್ ಮಾಡ್ತಾರೆ, ಯಾವ ಥರ ಬರೀಬೇಕು ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ SI ಯೂನಿಟ್ಸ್ಗಳ ಬಗ್ಗೆ ಐಡಿಯಾ ಇತ್ತು ಅಂದರೆ ಕ್ವಶನಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ಏನೋ ಒಂದು ವ್ಯಾಲ್ಯೂ ಲೈಕ್ ದಿಸ್ 58 ಓಮ್ ಅಂತ ಕೊಟ್ಟಿದ್ರು ಅಂತಂದರೆ ಯು ಶುಡ್ ನೋ ದಿಸ್ ರೆಪ್ರೆಸೆಂಟ್ ಆರ್, ಇದು ರೆಸಿಸ್ಟಿವಿಟಿಯನ್ನು ಹೇಳ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ದಟ್ಸ್ ವೈ SI ಯೂನಿಟ್ಸ್ಗಳ ಬಗ್ಗೆ ನಿಮಗೆ ಐಡಿಯಾ ಇರೋದು ತುಂಬ ಮುಖ್ಯ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಯೂನಿಟ್ಸ್ ಕನ್ವರ್ಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಯೂನಿಟ್ಗಳನ್ನು ನಾವು ಯಾವ ಥರ ಕನ್ವರ್ಟ್ ಮಾಡ್ತೀವಿ, ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಯಾವ ಥರ ಚೇಂಜಸ್ ಮಾಡ್ಕೋತೀವಿ. ಯಾಕಂದರೆ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಫಿಸಿಕ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಎಕ್ಸಾಕ್ಟ್ಲಿ ಒಂದೇ ವ್ಯಾಲ್ಯೂಸಲ್ಲಿ ಕೊಟ್ಟಿರೋದಿಲ್ಲ. ಯಾವುದೋ ಒಂದು ಪ್ರಾಬ್ಲಮ್ ಸೆಂಟಿಮೀಟ್ರಲ್ಲಿ ಕೊಟ್ಟಿರ್ತಾರೆ, ಇನ್ಯಾವುದೋ ವ್ಯಾಲ್ಯೂವನ್ನು ಮೀಟ್ರಲ್ಲಿ ಕೊಟ್ಟಿರ್ತಾರೆ. ಸೊ ಈ ಥರ ಕೊಟ್ಟಾಗ ನೀವು ಎಲ್ಲವನ್ನೂ ಕೂಡ ಅದರ ಸ್ಟ್ಯಾಂಡರ್ಡ್ SI ಯೂನಿಟ್ಗೆ ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸೊ ಪ್ರತಿಯೊಂದು ಫಿಸಿಕಲ್ ವ್ಯಾಲ್ಯೂವನ್ನು ಅದರ SI ಯೂನಿಟ್ಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಸಾಲ್ವ್ ಮಾಡೋಕ್ಕೆ, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಯೂನಿಟ್ ಕನ್ವರ್ಷನ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಯೂನಿಟ್ಗಳನ್ನು ಯಾವ ಥರ ಕನ್ವರ್ಟ್ ಮಾಡ್ತಾರೆ. ಜನರಲ್ಲಾಗಿ ಕನ್ವರ್ಷನ್ ಬರೋದು ಯಾವುದ್ರದ್ದು ಬರುತ್ತೆ ಅಂದರೆ ಟೈಮ್ ಕನ್ವರ್ಷನ್ಸ್ ಬರುತ್ತೆ. ಟೈಮನ್ನು ಜನರಲ್ಲಾಗಿ ಡೇಸಲ್ಲಿ ಕೊಟ್ಟಿರ್ಬೋದು, ಹಾರ್ಸಲ್ಲಿ ಕೊಟ್ಟಿರ್ಬೋದು. ಸೊ ಅದನ್ನು ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ km/h ಕೊಟ್ಟಿದ್ದಾರಾ, m/s ಕೊಟ್ಟಿದ್ದಾರಾ, ನಾವು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು. ಜನರಲಿ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, ನಿಮಗೆ ಅದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿತ್ತು ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಇಲ್ಲ ಡಿವಿಷನ್ ಮಾಡ್ತೀವಿ. ಸೊ ಲೋಯರ್ ಲೆವೆಲಿಗೆ ಕನ್ವರ್ಟ್ ಮಾಡೋದಾದರೆ ಮಲ್ಟಿಪ್ಲೈ ಮಾಡ್ತೀವಿ, ಹೈಯರ್ ಲೆವೆಲಿಗೆ ಕನ್ವರ್ಟ್ ಮಾಡೋದಾದರೆ ಡಿವೈಡ್ ಮಾಡ್ತೀವಿ. ಸೊ ಈ ಥರ ಯೂನಿಟ್ ಕನ್ವರ್ಷನ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಏನು ಅಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ಸ್. ಸೊ ಪ್ರಾಬ್ಲಮ್ ಓದಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, SI ಯೂನಿಟ್ಗಳಲ್ಲೇ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ರಿ ಅಂತಂದರೆ ನೆಕ್ಸ್ಟಲ್ಲಿ ಕ್ಯಾಲ್ಕುಲೇಷನ್ಸ್ಗಳು ಬಂದಾಗ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ಗಳು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಅದರಲ್ಲಿ ಬರೋವಂಥದ್ದು ಮ್ಯಾಕ್ಸಿಮಮ್ ಟೈಮ್ ಮ್ಯಾಥ್ಸಲ್ಲಿ ಇನ್ಕ್ಲೂಡ್ ಆಗೋದು ಯಾವುದು, ಫಿಸಿಕ್ಸಲ್ಲಿ ಬರುವಂಥ ಯಾವುದು ಮ್ಯಾಥ್ಸ್ ಪಾರ್ಟ್ ಜನರಲ್ ಆಗಿರುತ್ತೆ ಅಂದರೆ ದಟ್ ಈಸ್ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್. ಸೊ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ಗಳಲ್ಲಿ ನಿಮಗೆ ಫಾರ್ಮುಲಾಸ್ ಗೊತ್ತಿದೆ. a⁴m × a⁴n = a⁴m + n. ಸೊ a⁴m / a⁴n = a⁴m - n. ಹೌದಾ? ಈ ಥರ a⁴m n ಸೊ ಈ ಥರ ನಿಮಗೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ಗಳ ಯಾವ ಥರ ಸೊಲ್ಯೂಷನ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಜನರಲ್ಲಾಗಿ ಫಿಸಿಕ್ಸಲ್ಲಿ ಈ ಥರ 10⁸ 10⁻⁸ ಇವುಗಳನ್ನ ಮಲ್ಟಿಪ್ಲೈ ಮಾಡೋದು, ಇಂಟು 10⁻7 ಮಲ್ಟಿಪ್ಲೈ ಮಾಡೋದು, ಡಿವೈಡೆಡ್ ಬೈ ಅಲ್ಲಿ 10⁻25 ಇರೋದು, ಅಥವಾ ಈ ಥರ ಎಲ್ಲ ವ್ಯಾಲ್ಯೂಸ್ ಇರುತ್ತೆ. ಸೊ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ಸಪ್ರೇಟಾಗಿ, ಎಕ್ಸ್ಪೋನೆಂಟ್ಸ್ ಇರೋವಂಥವುಗಳನ್ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋದು, ಪವರ್ಗಳನ್ನು ಒಳಗೊಂಡಿರುವಂಥವುಗಳನ್ನ ಸಪ್ರೇಟಾಗಿ ಸಾಲ್ವ್ ಮಾಡೋದು. ಇದು ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು ಅಂತಂದರೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಇವುಗಳ ಕ್ಯಾಲ್ಕುಲೇಷನ್ಸ್ಗಳು, ಫಾರ್ಮುಲಾಸ್ಗಳು ನಿಮಗೆ ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂದರೆ ಮಾತ್ರ ಏನಾಗುತ್ತೆ, ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸು ಸಾಲ್ವ್ ಮಾಡೋದು, ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡೋದು ಈಸಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಅಂತಂದರೆ ಡೆಸಿಮಲ್ ಪಾಯಿಂಟ್ಸ್ಗಳನ್ನು ಯಾವ ರೀತಿ ನೀವು ಮಲ್ಟಿಪ್ಲೈ ಮಾಡ್ತೀರಾ, ಡಿವಿಷನ್ ಮಾಡ್ತೀರಾ, ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ, ಇದು ಮುಖ್ಯ. ಡೆಸಿಮಲ್ ಪಾಯಿಂಟ್ಸ್ಗಳ ಮಲ್ಟಿಪ್ಲಿಕೇಷನ್ ಆಗಲಿ, ಡಿವಿಷನ್ ಆಗಲಿ, ಎಡಿಷನ್ ಸಬ್ಟ್ರಾಕ್ಷನ್ ಆಗಲಿ, ಇವು ನಿಮಗೆ ಗೊತ್ತಿರಬೇಕು. ಯಾಕಂದರೆ ತುಂಬ ಬೇರೆ ಆಗಿರುವಂಥ ವ್ಯಾಲ್ಯೂಸ್ಗಳು ಮೋಸ್ಟ್ಲಿ ಪಾಯಿಂಟ್ಸ್ಗಳಲ್ಲಿ ನಿಮಗೆ ವ್ಯಾಲ್ಯೂಸ್ ಇರುತ್ತೆ, ಅವುಗಳನ್ನ ಮಲ್ಟಿಪ್ಲೈ ಮಾಡಬೇಕಾಗ್ತಿರುತ್ತೆ. ಸೊ ಡೆಸಿಮಲ್ಸ್ಗಳು
ಇವುಗಳ ಕ್ಯಾಲ್ಕುಲೇಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಜನರಲಾಗಿ ತುಂಬ ಈಸಿಯಾಗಿರುತ್ತೆ, ಬಟ್ ಅದು ಹೈಯರ್ ಕ್ಲಾಸಿಗೆ ಬಂದಾಗೆಲ್ಲ ನೀವು ಮರ್ತೋಗ್ಬಿಡ್ತೀರಾ, ಕನ್ಫ್ಯೂಸ್ ಆಗ್ತೀರಾ. ಸೊ 7th ಸ್ಟ್ಯಾಂಡರ್ಡಲ್ಲೇ ನೀವು ಡೆಸಿಮಲ್ ಪಾಯಿಂಟ್ಸ್ಗಳನ್ನು ಆಲ್ರೆಡಿ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡಿದ್ದೀರಾ, ಹೌದಾ? ಒಂದು ವೇಳೆ ಗೊತ್ತಿಲ್ಲ ಅಂದರೆ ಇನ್ನೊಂದು ಸಲ ಆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ, ಅಲ್ಲಿ ಯಾವ್ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಅಲ್ಲಿ ಪಾಯಿಂಟ್ಸ್ಗಳನ್ನು ಯಾವ ರೀತಿ ಇಡಬೇಕು ಕ್ಯಾಲ್ಕುಲೇಷನ್ಸ್ ಆದಮೇಲೆ, ಇದೆಲ್ಲ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಸೊ ಡೆಸಿಮಲ್ ಪಾಯಿಂಟ್ಸ್ಗಳನ್ನು ಯಾವ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಸಾಲ್ವ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಅಡಿಷನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ ಈಸಿಯಾಗಿ ನೀವು ಫಿಸಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಕ್ಯಾಲ್ಕುಲೇಷನ್ ವಿಷಯ ಬಂದಾಗ ನೀವು ಕ್ವಶನನ್ನು ಕರೆಕ್ಟಾಗಿ ಓದಿದ್ರೆ, SI ಯೂನಿಟ್ ಗೊತ್ತಿದೆ, ಯೂನಿಟ್ ಕನ್ವರ್ಷನ್ಸು ಮಾಡಿದ್ದೀರಾ ಅಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗ ನಿಮಗೆ ಏನಾಗುತ್ತೆ ಅಂದರೆ ಫಸ್ಟು ಗಿವನ್ ಡಾಟಾನ ಬರ್ಕೊಳ್ಳೋದು ತುಂಬ ಮುಖ್ಯ. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ, ಏನೇನು ವ್ಯಾಲ್ಯೂಸನ್ನ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅವುಗಳನ್ನ ನೀವು ಬರ್ಕೊಂಡ್ರಿ ಅಂತಂದರೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಗಿವನ್ ಡಾಟಾ, ರೈಟಿಂಗ್ ಎ ಗಿವನ್ ಡಾಟಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಸಾಲ್ವಿಂಗ್ ಫಿಸಿಕ್ಸ್ ಪ್ರಾಬ್ಲಮ್ಸ್. ಸೊ ಗಿವನ್ ಡಾಟಾನ ನೀಟಾಗಿ ಬರ್ಕೊಂಡ್ರಿ ಅಂತಂದರೆ ಆ ಚಾಪ್ಟ್ರಲ್ಲಿ ಯಾವ್ಯಾವ ಫಾರ್ಮುಲಾಸ್ ಬರುತ್ತೆ ಅನ್ನೋದೊಂದು ಲಿಸ್ಟ್ ನಿಮ್ಮ ಹತ್ರ ಇರುತ್ತೆ. ಸೊ ಅಲ್ಲಿಂದ ನೀವು ಯಾವ ಫಾರ್ಮುಲಾನ ಚೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಚೂಸ್ ಮಾಡಿಬಿಟ್ಟು ಗಿವನ್ ವ್ಯಾಲ್ಯೂಸನ್ನು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದರಲ್ಲಿ ಏನಾದರೂ ಮಿಸ್ ಆಯಿತು ಅಂತಂದರೆ, ಇಫ್ ಸಮಥಿಂಗ್ ಈಸ್ ಮಿಸ್ಸಿಂಗ್, ಫಾರ್ ಎಕ್ಸಾಂಪಲ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಇದೆ, H = I²RT ಅಂತ ಫಾರ್ಮುಲಾ ಇದೆ, ಹೌದಾ? ಸೊ ಇಲ್ಲೇನೋ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗಿದೆ ಅನ್ನೋದು ಕೊಟ್ಟಿರ್ತಾರೆ, ಅದರಲ್ಲಿ ರೆಸಿಸ್ಟಿವಿಟಿ ಕೊಟ್ಟಿರ್ತಾರೆ, ಟೈಮಿಂಗ್ ಎಷ್ಟು ಅಂತ ಕೊಟ್ಟಿರ್ತಾರೆ, ಬಟ್ ಐ ವ್ಯಾಲ್ಯೂ ಕೊಟ್ಟಿರೋದಿಲ್ಲ, ಅದ್ರ ಬದಲಾಗಿ ವೋಲ್ಟೇಜ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇಷ್ಟು ಬರ್ಕೊಂಡ್ರೆ ಯಾವ್ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದು ಬರ್ಕೊಂಡ್ರೆ ಅಂದರೆ ಏನು ಮಿಸ್ ಆಗಿದೆ ಅನ್ನೋ ಐಡಿಯಾ ಬರುತ್ತೆ. ಸೊ ಮಿಸ್ ಆಗಿರೋದನ್ನು ಮತ್ತೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡಂದರೆ ಮತ್ತೆ ಯಾವ ಫಾರ್ಮುಲಾ ಬರುತ್ತೆ ಆ ಚಾಪ್ಟ್ರಲ್ಲಿ, V = IR, ಇದನ್ನು ಯೂಸ್ ಮಾಡಿ ನೀವು ಐ ಕಂಡುಹಿಡ್ಕೋಬಹುದು. ಸೊ ಈ ಥರ ನಿಮ್ಗೆ ಏನಾಗುತ್ತೆ ಅಂತಂದರೆ 1 by 1 ಸಾಲ್ವ್ ಮಾಡುವಂಥ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಲೆಸನ್ನಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಯಾವ್ಯಾವ ಲಾಸ್ಗಳು ಬರ್ತಾ ಇದೆ, ಇದು ನಿಮಗೆ ಐಡಿಯಾ ಇರಬೇಕು. ಸೊ ಅದು ಬೇಕು ಅಂತಂದರೆ ನೀವು ಎಕ್ಸ್ಪ್ರೆಷನ್ಸ್ ಬರಿತಾ ಹೋಗ್ರಿ, ಅದರ SI ಯೂನಿಟ್ಸನ್ನು ಬರಿತಾ ಹೋಗ್ರಿ. ಒಂದು ಕಡೆ ಲಿಸ್ಟ್ ಮಾಡ್ತಾ ಹೋದಾಗೆಲ್ಲ ಚಾಪ್ಟ್ರು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ಕ್ಯಾಲ್ಕುಲೇಷನ್ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಗಳ ಕ್ಯಾಲ್ಕುಲೇಷನ್ 1-2 ಸಲ ಪ್ರಾಕ್ಟೀಸ್ ಮಾಡಿರಿ. ಡೆಸಿಮಲ್ ಪಾಯಿಂಟ್ಸ್ಗಳಲ್ಲಿ ಪ್ರಾಬ್ಲಮ್ಸನ್ನು, ಡೆಸಿಮಲ್ ಪಾಯಿಂಟಲ್ಲಿ ಮಲ್ಟಿಪ್ಲಿಕೇಶನ್ ಅಡಿಷನ್ ಪ್ರಾಕ್ಟೀಸ್ ಮಾಡಿ. ಇಷ್ಟು ಗೊತ್ತಾಯಿತು ಅಂತಂದರೆ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮಗೆ ಏನೂ ಕಷ್ಟ ಆಗೋದಿಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್.